ರಾಯಚೂರಲ್ಲಿ ದೋಸ್ತಿ ಮಧ್ಯೆ ಬೇಗುದಿ ಕಂಡು ಬಂದಿದೆ. ಯಾದಗಿರಿಯಲ್ಲಿ ಮೈತ್ರಿ ಅಭ್ಯರ್ಥಿ ವಿರುದ್ಧ ಜೆಡಿಎಸ್ ಬೇಸರ ವ್ಯಕ್ತಪಡಿಸ್ತಾ ಇದೆ. ಜೆಡಿಎಸ್ ಮಾಜಿ ಶಾಸಕ ಗುರು ಪಾಟೀಲ ಶಿರವಾಳ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಬಲ ಲಿಂಗಾಯತ ಸಮುದಾಯದ ಗುರು ಪಾಟೀಲ ಶಿರವಾಳ ಜೆಡಿಎಸ್ ಮಾಜಿ ಶಾಸಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ ಅಮರೇಶ್ವರ ನಾಯಕ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಗುರು ಪಾಟೀಲ್. ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ನೀಡುವ ಬಗ್ಗೆ ಇನ್ನೂ ಸಹ ನಿರ್ಧಾರ ಮಾಡಿಲ್ಲ ಅವರು. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ತೊರೆದಿದ್ರು ಗುರು ಪಾಟೀಲ್. ಟಿಕೆಟ್ ವಂಚಿತರಾಗಿ ಜೆಡಿಎಸ್ ಸೇರ್ಪಡೆಯಾಗಿದ್ದ ಗುರು ಪಾಟೀಲ್ ಬಿಜೆಪಿ ವಿರುದ್ಧ ಮುನಿಸಿಕೊಂಡಿರುವಂತಹ ಗುರು ಪಾಟೀಲ ಶಿರವಾಳ ಹಾಗಾದ್ರೆ ಈಗ ರಾಜ ಅಮರೇಶ್ವರ ನಾಯಕ್ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರ? ಯಾಕಂದ್ರೆ ಇನ್ನೂ ಸಹ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯನ್ನ ಬೆಂಬಲಿಸ್ತಾರ ಹಾಗಾದ್ರೆ ಇಲ್ವಾ ಅನ್ನುವಂತ ಗೊಂದಲ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ಈಗ ರಾಯಚೂರಲ್ಲಿ ಗುರು ಪಾಟೀಲ ಶಿರವಾಳ ಒಬ್ರು ಪ್ರಭಾವಿ ನಾಯಕರಾಗಿದ್ದಾರೆ. ಅವ್ರು ನಿಜಕ್ಕೂ ಸಹ ಈಗ ಬೆಂಬಲವನ್ನ ಕೊಡ್ತಾರ ರಾಜ ಅಮರೇಶ್ವರ ನಾಯಕ್ ಅವರಿಗೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇರುವಂತದ್ದು. ಯಾಕಂದ್ರೆ ಬಿಜೆಪಿ ಬಗ್ಗೆ ಮುನಿಸಿದೆ ಅವರಿಗೆ. ಏನಾಗ್ಬೋದು, ಏನ್ ಲೆಕ್ಕಾಚಾರದಲ್ಲಿದ್ದಾರೆ ಅವರು? ಪ್ರಗತಿ ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಅಸಮಾಧಾನ ಹಾಗೂ ಬಂಡಾಯಗಳು ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಆದ್ರೆ ಕಲಬುರಗಿ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಮೈತ್ರಿ ನಾಯಕರ ಒಂದು ಬೇಗುದಿ ದಿನಕ್ಕೆ ಹೆಚ್ಚಾಗ್ತಿದೆ. ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂತಹ ಉದಾಹರಣೆ ಅಂದ್ರೆ ಯಾದಗಿರಿಯಲ್ಲಿ ಇರ್ತಕ್ಕಂತಹ ಜೆಡಿಎಸ್ ಮುಖಂಡರುಗಳೇ ಗುರುಮುಟ್ಕಲ್ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ಈಗಾಗಲೇ ಸಾಕಷ್ಟು ರೀತಿಯಿಂದ ಮೈತ್ರಿಯಿಂದ ಅಂತರ ಕಾಯ್ದುಕೊಂಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಈಗ ಶಹಾಪುರದ ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕ ಗುರು ಪಾಟೀಲ ಶಿರವಾಳ ಅವರು ಕೂಡ ಈಗ ಯಾವುದೇ ಕಾರಣಕ್ಕೂ ಕೂಡ ಎಲ್ಲಿ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಿಲ್ಲ. ಅವರನ್ನು ಏನು ರಾಯಚೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಅಮರೇಶ್ವರ ನಾಯಕರು ಕೂಡ ಭೇಟಿಯಾಗಿಲ್ಲ, ಚರ್ಚೆ ಮಾಡಿಲ್ಲ, ಯಾವುದೇ ರೀತಿಯ ಸಂಪರ್ಕ ಕೂಡ ಸಿಗ್ತಾರೆ. ಇದರಿಂದಾಗಿ ಕೂಡ ಏನು ಬಿಜೆಪಿ ಜೆಡಿಎಸ್ ಮೈತ್ರಿ ರಾಯಚೂರು ಹಾಗೂ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯಿಂದ ವರ್ಕೌಟ್ ಆಗ್ತಾ ಇಲ್ಲ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಶಹಾಪುರ, ಯಾದಗಿರಿ ಮತ್ತು ಸುರಪುರ ವಿಧಾನಸಭಾ ಕ್ಷೇತ್ರಗಳು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರೋದ್ರಿಂದ ಸಾಕಷ್ಟು ರೀತಿಯ ಪ್ರಭಾವವನ್ನು ಕೂಡ ಈ ಒಂದು ನಾಯಕರು ಹೊಂದಿರತಕ್ಕಂಥದ್ದು. ಆದ್ರೆ ಇವರೆಲ್ಲರೂ ಕೂಡ ಮೈತ್ರಿಯ ಅಭ್ಯರ್ಥಿಗೆ ಭೇಟಿಯ ಕೆಲಸ ಮಾಡೋದಕ್ಕೆ ಹೋಗಿಲ್ಲ, ಅವ್ರು ಭೇಟಿಯ ಇದರಿಂದಾಗಿ ಕೂಡ ಎಲ್ಲ ಒಂದು ಕಡೆ ರಾಯಚೂರು ಮತ್ತು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ವರ್ಕೌಟ್ ಆಗ್ತಲ್ಲ ಅನ್ನುವ ಒಂದು ಕಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಪರಶುರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.